ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ಬಿಎಸ್ ಯಡಿಯೂರಪ್ಪ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಅವರಿಗೆ ಶಿವಮೊಗ್ಗ ಲೋಕಾಯುಕ್ತ ನ್ಯಾಯಾಲಯ ಒಂದು ರೀತಿ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ 3 ಹಾಗೆ ಕೆಎಸ್ ಈಶ್ವರಪ್ಪ ವಿರುದ್ಧ ವಕೀಲ ವಿನೋದ್ ಸಲ್ಲಿಸಿದ್ದ ದೂರನ್ನ ಲೋಕಾಯುಕ್ತ ನ್ಯಾಯಾಲಯ ವಜಾ ಮಾಡಿದೆ. ಬಿಎಸ್ವೈ ವಿರುದ್ಧ 3 ದೂರು ದಾಖಲಾಗಿತ್ತು. ಹುಣಸೇಕಟ್ಟೆ ಜಂಕ್ಷನ್ ನಲ್ಲಿ 67 ಎಕರೆ ಅರಣ್ಯ ಭೂಮಿ ಒತ್ತುವರಿಯನ್ನ ಮಾಡಲಾಗಿದೆ. ಬಿಎಸ್ವೈ ಪುತ್ರಿ ಅರುಣಾ ದೇವಿ ಅವರ ಹೆಸರಲ್ಲೂ ಕೂಡ ಈ ರೀತಿಯಾಗಿ ಏನು ಅಕ್ರಮವನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಹಾಗೆ ಕೋಟೆಗಂಗೂರಿನಲ್ಲಿ ದಾವಣಗೆರೆ ಪ್ರಾಪರ್ಟೀಸ್ ಹೆಸರಲ್ಲಿ ಅಕ್ರಮವಾಗಿ ಭೂಮಿಯನ್ನ ಖರೀದಿ ಮಾಡಲಾಗಿದೆ ಅಂತ ವಕೀಲ ವಿನೋದ್ ದೂರನ್ನ ದಾಖಲು ಮಾಡಿದ್ರು. ಮಾಜಿ ಡಿಸಿಎಂ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ ಸುಮಾರು 40 ಕೋಟಿಗೂ ಅಧಿಕ ಮೌಲ್ಯದ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ದೂರನ್ನ ಕೂಡ ದಾಖಲು ಮಾಡಲಾಗಿತ್ತು. ಎಲ್ಲಾ ಪ್ರಕರಣಗಳಲ್ಲಿ ದೂರುದಾರರು ಸೂಕ್ತ ದಾಖಲೆ ಸಲ್ಲಿಸಿಲ್ಲ. ಹಾಗೆ ಬಿಎಸ್ವೈ ವಿರುದ್ಧದ ಪ್ರಕರಣಕ್ಕೆ ಅನುಮತಿ ಪಡೆದಿಲ್ಲ ಅಂತ ಲೋಕಾಯುಕ್ತ ನ್ಯಾಯಾಲಯ ಅಭಿಪ್ರಾಯವನ್ನ ಪಟ್ಟು ವಜಾವನ್ನ ಮಾಡಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಲಸ್ವಾಮಿ. ಒಂದು ರೀತಿ ಇಬ್ಬರು ನಾಯಕರುಗಳಿಗೆ, ಬಿಜೆಪಿ ನಾಯಕರುಗಳಿಗೆ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಏನ್ ಹೇಳ್ತು ಕೋರ್ಟ್ ಅಂತ ಅಂದ್ರೆ, ಸರಿಯಾದಂತ ಸಾಕ್ಷಿಗಳಿಲ್ಲ, ದಾಖಲೆಗಳಿಲ್ಲ ಅಂತ ವಜಾ ಮಾಡಿರುವಂತದ್ದು ಹೇಗೆ ಅಂತ? ಹೌದು ಮಹೇಶ್, ಈ ಇಬ್ಬರು ನಾಯಕರಿಗೆ ಒಂದು ವರ್ಷದ ಕೊನೆಯಲ್ಲಿ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದ್ರ ಜೊತೆಗೆ ಕೋರ್ಟ್ ಮುಖ್ಯವಾಗಿ ಅಭಿಪ್ರಾಯ ಪಟ್ಟಿರೋದೇನಂತಂದ್ರೆ, ಇದು ಬರೀ ಇಬ್ಬರು ನಾಯಕ ಅಷ್ಟೇ ಅಲ್ಲ, ಯಡಿಯೂರಪ್ಪ ಅವರ ಮಗಳು, ಸೊಸೆ ಮತ್ತೆ ಅವರ ಮಗ ಶಾಸಕ BY ರಾಘವೇಂದ್ರ ಅವರನ್ನು ಕೂಡ ಇದರಲ್ಲಿ ಪಾರ್ಟಿ ಮಾಡಲಾಯಿತು. ಅದೇ ರೀತಿ ಈಶ್ವರಪ್ಪ ಅವರ ಮಗ ಮತ್ತೆ ಸೊಸೆ ಅವರು ಇದರಲ್ಲಿ ಪಾರ್ಟಿ ಮಾಡಿ ದೂರು ದಾಖಲಾಗಿತ್ತು. ಯಡಿಯೂರಪ್ಪ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅನುಮತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇದು ಹೈಕೋರ್ಟ್ ನಲ್ಲೂ ಕೂಡ ಈ ಕೇಸು ಮತ್ತೆ ವಜಾ ಆಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ವರ್ಗೂ ಅವ್ರು ಹೋಗಿ ಮತ್ತೆ ಅಲ್ಲಿಂದ ಈಗ ಅವರು ಅಧಿಕಾರದಲ್ಲಿ ಇಲ್ದಲೇ ಇರೋದ್ರಿಂದ ಈಗ ಕನ್ಸೆಂಟ್ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಹೈಕೋರ್ಟಿಗೆ ಬಂದು ಮತ್ತೆ ಹೈಕೋರ್ಟಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಈ ಪ್ರಕರಣ ವರ್ಗಾವಣೆ ಆಗಿತ್ತು. ಈಗ ಇಲ್ಲಿ ಇದಕ್ಕೆ ಸೂಕ್ತ ದಾಖಲೆಗಳಿಲ್ಲ ಅನ್ನೋ ಒಂದು ಕಾರಣದಿಂದ ಈ ಯಡಿಯೂರಪ್ಪ ಅವರ ಮೇಲೆ ಇದ್ದಂತಹ 3 ಪ್ರಕರಣಗಳನ್ನು ಇವತ್ತು ನ್ಯಾಯಾಲಯ ವಜಾ ಮಾಡಿದೆ. ಇದೇ ರೀತಿ ಈಶ್ವರಪ್ಪ ಅವ್ರ ಮೇಲೆ ಕೂಡ ಸುಮಾರು 40 ಕೋಟಿ ರೂಪಾಯಿ, ಅಂದ್ರೆ ಮುಂಚೆ ಎಲೆಕ್ಷನ್ ಅಲ್ಲಿ ಅಫಿಡವಿಟ್ ಕೊಟ್ಟ ಅಫಿಡವಿಟ್ಗೂ ಮತ್ತೆ ಈ ಬಾರಿ ಎಲೆಕ್ಷನ್ ಕೊಟ್ಟಂತ ಅಫಿಡವಿಟ್ಗೂ 40 ಕೋಟಿ ರೂಪಾಯಿ ಹೆಚ್ಚಳ ಇದೆ. ಇದು ಅಕ್ರಮ ಸಂಪತ್ತು ಅಂತೇಳಿ ಅವರನ್ನು ಘೋಷಣೆ ಮಾಡಬೇಕು ಅಂತೇಳಿ ದೂರುದಾರರಂತ ವಿನೋದ್ ಕೋರ್ಟಿಗೆ ಸಲ್ಲಿಸಿದ್ರು. ಆದ್ರೆ ನೀವು ಅಕ್ರಮ ಸಂಪತ್ತು ಇದೆ ಅಂತ ಹೇಳಿದ್ರೆ ಅದ್ರ ಮೂಲ ಯಾವುದು ಅಂತ ಇಲ್ಲ. ಆ ಕಾರಣಕ್ಕೋಸ್ಕರ ಇದು ಸೂಕ್ಷ್ಮ ಸಾಕ್ಷ್ಯಾಧಾರಗಳನ್ನ ಕೊರತೆ ಇದೆ, ಹಾಗಾಗಿ ಇದನ್ನು ಕೂಡ ವಜಾ ಮಾಡ್ತಿದ್ವಿ ಅನ್ನೋ ಕಾರಣ ಹೇಳಿ ಇವತ್ತು ಶಿವಮೊಗ್ಗ ಲೋಕಾಯುಕ್ತ ನ್ಯಾಯಾಲಯ ಈ ಕೇಸ್ಗಳನ್ನ ವಜಾ ಮಾಡಿದೆ. ಮಾಧಿ. ಓಕೆ, ಧನ್ಯವಾದ ಹಾಲಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.